ಮಾಡಕ್ಕೆ ಆ ಕಾಳಿಂಗ ಊರ್ನೇ ಸುಟ್ಟಾಕವ್ನೆ. ಅವನ ಸುಮ್ಕೆ ಬಿಡ್ಬಾರ್ದು, ಒಂದ್ ಗತಿ ಕಾಣಿಸ್ಬೇಕಲ್ಲ. ಚನ್ನಾಯಕನ ಪಾಳ್ಯ ಈರನ್ ಪಾಳ್ಯ ಇಬ್ರು ಊರ ಖಾಲಿ ಮಾಡ್ಕೊಂಡು ಎಲ್ಲಾರ ಪರದೇಶ ಕೊಟ್ಟೋಗಿರ್ಲ. ಯಾವಾಗ್ಲೂ ಕೊಲೆ ಹೊಡೆದಾಟ್ಗಳು ಅಂತ ಬಂದು ನಿಂತ್ಕತಿರಲ್ಲ, ಹೋಗಿರ್ಲ. ಏಯ್ ಯಾರಲ್ಲ ಅಲ್ಲಿ ಎರಡೂರುವೆ ನಾಶ ಆಗ್ಬಿಟ್ಟು ಅಂತ ಡಂಗೂರ ಸಾರ್ಸುರ್ಲ, ಡಂಗೂರ ಸಾರ್ಸಿ. ಏಯ್ ಹೋಗಿರ್ಲ ಹೋಗಿರ್ಲ, ಎದ್ದು ಹೋಗಿರ್ಲ ಅಂದ್ರೆ ಏಯ್ ಡಂಗೂರ ಸಾರ ಕೇಳ್ರಲ್ಲ. ಆಗಿದ್ದೇನೋ ಆಗೋತು, ಇನ್ಮ್ಯಾಕ್ ನಾವ್ ಎರಡೂರವರು ರಾಜಿ ಆಗವ ಅಂತಿದೀವಿ ದಣಿ. ಹೌದು ಬುದ್ಧಿ, ಇನ್ಮ್ಯಾಕಿಂದ ಹೊಡೆದಾಟ ಕಿತ್ತಾಟ ಅಂತ ನಿಮ್ಮ ಹತ್ರ ಬಂದು ಹೇಳೋಕಿಲ್ಲ. ಅಣ್ಣ ನಂದೊಂದು ಭಿನ್ನವ, ಕಾಳಿಂಗ್ ಹೇಳ್ಬಿಡವ. ಹೇಳ್ಬಿಡಿ ದಣಿ. ಏನಪ್ಪ ಕಾಳಿಂಗ್ ಹೇಳ್ಬಿಡವ, ಹೇಳ್ಬಿಡ್ರಪ್ಪ. ಸರಿ ಕಣಪ್ಪ, ಹೋಗಿ ಸಿಯಾ ತಿಳಿಸ್ಬರ್ರಪ್ಪ. ಆಯ್ತು, ಬೇರೆ ದಾರಿ ಇಲ್ಲ. ಬಿನೋ ಹೇಳ್ಬರ್ರಪ್ಪ. ಬಾಬಾ ಬಂದ್ಬಿಡಿ. ಬರ್ರಪ್ಪ, ನಿಮ್ಮೂರ್ನೋನೆ ಅಂತ ಓಸಿ ನೋಡಿ ಹೇಳ್ತೀರಾ? ನಮ್ಮೂರ್ನೋನಲ್ಲ. ಓ, ಮ್ಯಾಗ್ಳೂರವರು ಬಂದ್ರು. ಇನ್ನ ಕಾಳಿಂಗಿಗೆ ಸಿಯಾ ತಿಳ್ಸಾತ? ಏನಾತದೋ ಏನೋ. ಕೂತ್ಕೊಳ್ಳಪ್ಪ. ಪಾಳ್ಯದವರು ಹಿರಿಯರನ್ನ ಕಳ್ಸೋದ್ಬಿಟ್ಟು ಯಾರೋ ಐಕಣ್ಣ ಕಳ್ಸೋರಲ್ಲ. ಕೊಡ್ಲಾ? ಇವ್ರೂರ್ ಕತ್ತಿ ನಮ್ಮೂರ ಕತ್ ಕುಯ್ದಿರುತ್ತಾ? ನಮ್ಮೂರ್ ದೊಡ್ಡವ್ರು ಎಲ್ಲಿ ಕೇಳೋರು? ಬಾರ್ಲ ಕಾಳಿಂಗ. ಇನ್ನೇನ್ ಬಂದ್ವಲ್ಲ, ದಾರಿ ಬಿಡ್ರಿ. ನನ್ ಬಾಮ ಇದನ್ನ ಸಾಯಿಸ್ಬಿಟ್ರಲ್ಲ. ಇದು ಮುಂಚೆ ಅವನೆಲ್ಲೂ ನೋಡೇ ಇಲ್ವಲ್ಲೋ ಕಾಳಿಂಗ. ವೇಷ ನೋಡಿ ಯಾವ್ದೋ ಕಾಡಿಂದ ಬಂದಿರ್ಬೇಕು ಅನ್ಕೊಂಡೆ. ಹೇಳ್ತೀನಲ್ಲ, ಸುಮ್ಕಿರೋ. ಕಾಟೇರಿ ನಿಂಗಯ್ಯನವ್ರ ಕೊನೆ ವಾರಸ್ದಾರ ಕಂಡ್ಲ, ಸಾಯಿಸ್ಬಿಟ್ರಲ್ರಲ್ಲ ಅಂತ ಹೇಳಿದ್ರು ಅರ್ಥ ಆಗಕ್ಕಿಲ್ವ ನಿಂಗೆ? ಸುಮ್ಕೆ ಬೇಕಿಲ್ಲ. ಸುಮ್ಕಿರಿ. ಇಲ್ಲಿ ಕೇಳಲ್ಲ, ನಡುರಾತ್ರಿ ಬಂದು ಜಗ್ಲಿ ಮೇಲೆ ಮಕ್ಕಂಡವನೆ, ಒತ್ತಾರೆ ನೋಡಿದ್ರೆ ಸತ್ತೋಗವನೆ. ಅವ್ನ ಹೆಂಗುರ್ಲಲ್ಲಿ ಬಂದು ಮಲಿಕತ್ತಾನೆ. ನೀವೇ ಅವನ ರೊಚ್ಚಿಗೆ ಎಪ್ಸಿ ಇಲ್ಲಿ ಕರ್ಸಿ ಕತ್ಕು ಸಾಯಿಸ್ಬಿಟ್ಟು ಬಂದ್ ಮಲಿಕಂಡ ಸತ್ತಾತ ಕತೆ ಹೊಡಿತೀರಲ್ಲ. ಲೋ ಮಾದ, ನಿಂದ್ರದಂಗ್ ಓಡ್ಲಾ. ನಮ್ಮೂರಲ್ಲಿ ಕಾವಲು ಕೈಯ 30 ಹಳ್ಳಿಗೂ ಹೋಗಿ ತಿಳಿಸ್ಲಾ. ನಮ್ಮ ಮಾರನ್ ಸಾಯ್ತವ್ರೆ ಅಂತ ಹೋಗಿ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಲ್ಲ? ನಿಂಗೆ ನೋಡಿ ಅವ್ನು ಹೆಂಗ್ ಮಾತಾಡ್ತಾವ್ನೆ. ಎರಡೂರು ಕಿತ್ತಾಡ್ಕೊಂಡು ಸಾಯ್ತ ನೋಡ್ಬೇಕು. ಬಿಡ್ರಲ್ಲ, ಬಿಡ್ಲಾ. ಬಿಡಕ್ಕಿಲ್ಲ, ಇಲ್ಲ ನೋಡ್ಲಾ. ನಿಮ್ಮನ್ನೆಲ್ಲಾರು ಸಾಯಿಸ್ಬಿಟ್ರಲ್ಲ. ಊರೇ ಇರಕ್ಕಿಲ್ಲ. ಬರ್ರ. ಇಷ್ಟ ಜನ ಹೇಳಿದ್ರು ಅವ್ನು ಕೇಳಿದ್ನ, ಈಗ ಏನ್ ಮಾಡೋದು ಅಂತ ಹೇಳಿ. ಲೋ ಚಿನ್ನ, ಅವ್ನು ಹೋಗ್ ಬಂದ ಅಂದ್ರೆ ಊರ್ನಾಗೆ ರಕ್ತದ ಕೋಡಿನೇ ಹರಿತದೆ ಕಲ. ಅದಕ್ಕಿಂತ ಮೊದ್ಲೇ ನೀನ್ ಹೋಗಿ ರಾಜರನ್ನ ಕರ್ಕೊಂಬ. ಆಯ್ತು. ಲೋ ಈರ, ಊರಲ್ಲಿರೋ ಹೆಣ್ಮಕ್ಳು ಐಕ್ಳನ್ನೆಲ್ಲ ಊರಾಚೆ ಇರೋ ಬೆಟ್ಟ ತಾಕ ಕರ್ಕೊಂಡು ಹೋಗು. ಜೊತೆಗೆ ಕುರಿ, ಕೋಳಿ, ಧಾನ್ಯ ಎಲ್ಲ ಎತ್ಕೊಂಡು ಹೋಗ್ರಲ್ಲ. ಹೋಗ್ರಲ್ಲ, ಬರ್ಲಾ, ಹೋಗುವ ಬೇಗ ಬರ್ಲಾ. ಆ ಕಾಳಿಂಗ ಈ ಊರ್ನ ನೆಮ್ಮದಿಯಾಗಿರೋಕ್ ಬಿಡಕ್ಕಿಲ್ಲ ಕಲ. ಇದ್ರ ಮ್ಯಾಕೆ ಏನಾಗುತ್ತೋ ನೋಡುವ. ನಿಲ್ಲೋ, ಯಾರು ನೋಡ್ಬೇಕಿಲ್ಲ, ಬಿಡೋದಿಲ್ಲ.
ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಯ್ಕಿಲ್ವಾ? ಏನ್ ನಡೀತಾ ಇದೆ ಇಲ್ಲಿ? ಇನ್ನಕ್ಕಿಂತ ಕಿತ್ತಾಡಕ್ಕಿಲ್ಲ ಅಂತ ಮಾತ್ಕೊಳ್ಬಿಟ್ಟು ಈಗ ನೋಡಿದ್ರೆ ಕಿತ್ತಾಡ್ತಾ ಇದ್ದೀರಾ. ವಾಪಸ್ ಹೋಗಿ ಅಂತ ರಾಜರು ಆಜ್ಞೆ ಮಾಡವ್ರೆ. ಪ್ರತಿ ಸತಿ ನಮ್ನ ಮುಟ್ಟಾಳ್ರನ್ನಾಗ್ ಮಾಡಿ ನಮ್ಮನ್ನ ಯಾಮಾರ್ತಿದ್ರಿ. ಈ ಸಲ ನಮ್ಗೆ ನ್ಯಾಯ ಸಿಗತ್ತ ಕಾರಣ ಹೋಗಕ್ಕಿಲ್ಲ. ಏಯ್ ಕುತ್ಕೊಳ್ರಲ್ಲ. ಏಯ್ ಕುತ್ಕೊಳ್ರ. ಅದೇನಾದ್ರೂ ಆಗ್ಲಿ, ನ್ಯಾಯ ಸಿಗೋ ತನಕ ಹೋಗಕ್ಕಿಲ್ಲ. ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಅಣ್ಣ ತಮ್ದಿರಂಗೆ ಬದುಕದ ಬಿಟ್ಬಿಟ್ಟಿ ಈ ತರ 5 ತಲೆಮಾರುಗಳಿಂದ ಕಿತ್ತಾಡ್ಕೊಂಡು ಸಾಯ್ತಾ ಇದ್ರಲ್ಲ, ಯಾಕೆ ಅಂತ ಏನಾರು ಮಾತಾಡ್ರಲ್ಲ. ಇನ್ ಮಾತಾಡಕ್ ಏನೈತೆ ದಣಿ? ನನ್ ಬಾಮ ಇದನ್ ಕತ್ಕು ಸಾಯ್ಸಾರೆ. ಇಷ್ಟೊತ್ತಿಗೆ ಊರೇ ಇಲ್ಲ ಅನ್ಸ್ಬಿಡ್ತಿದ್ವಿ. ನಿಮ್ ಮಾತ್ ಮೀರ್ಬಾರ್ದು ಅಂತೇನೆಯ ಸುಮ್ಕೆ ಇದೀವಿ. ಏಯ್, ನಾವೆಲ್ಲ ಕಾವಲ್ ಕಾಯಕ್ ಹೋದ್ರೆ ಒತ್ತಾರನೆಯ ಬರೋದು. ರಾತ್ರಿ ಊರೊಳಗ್ ಬಂದ್ ಸತ್ರ ನಾವೇನ್ ಮಾಡಕತ್ತದೆ? ಓದ್ದಪ್ಪ ಗಲಾಟೆಯಲ್ಲಿ ಊರ್ಗೆ ಬೆಂಕಿ ಹಚ್ದ ಅಂತ ಕತ್ಕು ಸಾಯ್ಸವ್ರೆ. ಲೇ ಇಲ್ಲೋಡು, ಅವನೇ ಮಾಡಿದ್ದು ಅಂತ ಗೊತ್ತಾಗಿದ್ರೆ ಅವನ್ ತಲೆಗೆ ಕತ್ತಿ ಇಳಿಸ್ತಾ ಇದ್ವಿ. ಮಲಗಿದ್ದಾಗ ಕತ್ಕುಯ್ಯೋ ಜಾತಿ ಅಲ್ಲ ಕಣ್ಲ ನಮ್ದು. ಏಯ್ ಬಾರ್ಲ ನೋಡಿದ್ದವ. ಏನ್ರಲ್ಲ ನನ್ನ ಮುಂದ್ಗಡೆ ನೀನ್ ಕಿತ್ತಾಡ್ತೀರಿ? ನಾನು ಕೊಡವು ಮರವಾದ ಇದೆಯಾ? ಕುತ್ಕೊಳ್ರಲ್ಲ, ಕುತ್ಕೊಳ್ರಿ, ಕುತ್ಕೊಳ್ರಲ್ಲ, ಕುತ್ಕೊಳ್ರಿ ಎಲ್ಲಾರು. ತಾತೋಗಿರೋರ್ಗೆ ರಕ್ತ ಸಂಬಂಧಿಗಳು ಯಾರಿದಾರ ಎದೋಳಿ ಹೇಳವ್ವ. 16 ವರ್ಷದ ಅವ್ರ ಹತ್ರ ಕೇಳ್ಕೊಂಡಿದ್ಕೆ 5 ಹೆಣ್ಮಕ್ಳಾದ್ಮೇಲೆ ಹುಟ್ಟಿದ್ ಗಂಡು ಮಗ ಹಿಂಗ್ ಸತ್ ಬಿದ್ದಿರೋದ್ನ ನೋಡ್ತಾ ಇದ್ರೆ ನನ್ ಕರಳಂಗೆ ಕಿತ್ತು ಬರ್ತದೆ. ಅವ್ನ್ ಸತ್ತೋದ್ನಲ್ಲ ಅದೇ ಜಾಗದಾಗೆ ಅವ್ರ ರಕ್ತ ನೋಡೋ ಗಂಟ ನಂಗ್ ನೆಮ್ಮದಿ ಇಲ್ಲ. ನನ್ ಮಗನ್ ಕಳ್ಕೊಂಡ ಹೆಂಗಿರ್ಲಿ? ಎತ್ತೊಳಗೆ ನೋವು ಇದ್ದೇ ಇರ್ತದೆ. ಅಲ್ಲಿ ಕೋಣನಂಗೆ ಕೂತವನಲ್ಲ, ಇವ್ರಿಗೆಲ್ಲ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಾಯ್ತದ. ರೋಜ್ ಕಬ್ಬುಸ್ತವನೆ. ಯಾರಲ್ಲ ಸಾಯಿಸ್ತವ್ರು? ದಣಿ, ನಿಜವಾಗ್ಲೂ ನಮಗೂ ಗೊತ್ತಿಲ್ಲ ದಣಿ. ಸತ್ವಾಗ್ಲೂ ನಮ್ಮೂರವ್ರು ಈ ತರ ಮಾಡಿರಕ್ಕಿಲ್ಲ ದಣಿ. ಏಯ್, ಆ ಎಣ ನಿಮ್ಮೂರ್ ಮಧ್ಯದಾಗ ಸಿಕ್ಕಿರೋದು. ನಾವು ಮಾಡಿಲ್ಲ ಅಂದ್ಬಿಟ್ರೆ ಹಂಗಾರ ಯಾರಲ್ಲ ಅವನ್ನ ಸಾಯಿಸ್ತಾರೋ? ಯಾರು ಅಂತ ಗೊತ್ತಿರ ನಾವ್ ಹೇಳಕ್ಕಿಲ್ವಾ ದಣಿ? ಹಂಗಾರೆ ನಿಮ್ಮೂರ್ನೇ ಆ ಬಲಿ ಹಾಳಾಗ್ಬೇಕು. ತಪ್ಪಿದ್ರೆ ಏನ್ಲ ಅರ್ಥ? ಬೇರೆ ದಾರಿ ಇಲ್ಲ ದಣಿ, ಒಪ್ಕೋತೀವಿ. ಎಲ್ಲದಕ್ಕೂ ನಮ್ಮವ್ವ ದುರ್ಗವ್ವ ಅವಳೆ. ಒಪ್ಕೋತೀವಿ ಅಂದ್ರೆ ಓದ್ ಪ್ರಾಣ ಮತ್ತೆ ಬಂದತಾ? ಅವ್ರ ರಕ್ತ ನೋಡೋ ತಕ ಹೋಗಕ್ಕಿಲ್ಲ. ಸುಮ್ಕಿರಪ್ಪ, ಏನ್ ಮಾಡ್ಬೇಕು ಅಂತ ನೀವೇ ಹೇಳಿದಣಿ. ಕುಂತ್ಕೊಳ್ರಲ್ಲ. ಸೇಡ್ನಾಗಿರೋರ್ ಕತ್ತಿ ತಣ್ಣಗಾಗಕ್ಕೆ, ಅವ್ರ ರಕ್ತವ ಕುಡಿಬೇಕು ಅಂತ ಕುದೀತಾ ಇರೋರ್ ಮನಸ್ಸು ತಣ್ಣಗಾಗಕ್ಕೆ ನಾನೊಂದು ಸಲಹೆ ಕೊಡ್ತೀನಿ. ಕೇಳ್ತೀರಾ? ಒಂದ್ ಊರ್ನಾಗೆ ಒಳ್ಳೇದ್ ನೋಡಿದ್ರು ಕೆಟ್ಟದ್ ನೋಡಿದ್ರು ದೇವ್ರಿಗೆ ಶಾಂತಿ ಮಾಡಕ್ಕೆ ಬಲಿ ಕೊಡೋದು ಆಚಾರ. ಮಹಾಭಾರತದಲ್ಲಿ ಪಾಂಡವರು ಜೈಗಳಿಸೋಕೋಸ್ಕರ ಐರಾವಂತನ ಬಲಿ ಕೊಟ್ಟದ್ದು ಎಲ್ರಿಗೂ ಗೊತ್ತದೆ. ಪುರಾಣದಾಗ ಮಾತ್ರ ಅಲ್ಲ, ಗತಕಾಲ ಚರಿತ್ರಲ್ಲೂ ಕೂಡ ಗುಡಿ ಗೋಪುರ ಕಟ್ಟಕ್ಕೆ, ಕೌಲಿ ತಗ್ಸಕ್ಕೆ, ಕ್ವಾಟೆ ಕಟ್ಟಕ್ಕೆ, ಕಾಲಕ್ಕೆ ತಕ್ಕಂಗೆ ಮಳೆ ಬರಕ್ಕೆ ಎಷ್ಟೆಷ್ಟೋ ಬಲಿ ಕೊಟ್ಟಿರೋ ಕತೆ ನಿಮ್ಮೆಲ್ರಿಗೂ ಗೊತ್ತದೆ. ಒಂದು ಊರಿಗೆ ಕೆಟ್ಟದಾಗಿರೋದಕ್ಕೆ ಪರಿಹಾರ ಬೇಕು, ಇನ್ನೊಂದು ಊರಲ್ಲಿ ಕೆಟ್ಟದಡಿದಂಗೆ ನೋಡ್ಕೋಬೇಕು. ಈ ಎಲ್ಲಾ ಪ್ರಶ್ನೆಗೆ ಒಂದೇ ಉತ್ತರ,
ಚನ್ನಾಯಕನ ಪಾಳ್ಯ ಈರನ್ ಪಾಳ್ಯಕ್ಕೆ ಸಾಯೋ ವಯಸ್ಸಿನವ್ರನ್ನ ಯಾರನ್ನಾದ್ರೂ ಬಲಿ ಕೊಡ್ಬೇಕು. ಏನಪ್ಪ ಹೇಳಿರಿ? ದಣಿ, ನೀವು ಕೊಟ್ಟಿರೋ ತೀರ್ಪು ನಮ್ಗೊಪ್ಪಿಗೆ ಆಗತ್ತೆ. ಇದರಲ್ಲಿ ಹೇಳೋಕೇನೋ ಇದ್ದಣಿ, ಊರ್ ಒಳ್ಳೇದಕ್ಕೋಸ್ಕರ ಬಲಿ ಕೊಡೋದು ಅನಾದಿ ಕಾಲದಿಂದ ಬಂದಿರೋ ಸಂಪ್ರದಾಯ ಅಲ್ವಾ ದಣಿ? ದಣಿ, ಊರಿಗೆ ಸಮಸ್ಯೆ ಬಂದ್ರೆ ಏನ್ ಮಾಡಕ್ಕಾಯ್ತದೆ? ಜಗಳ ಆಡ್ಕೊಂಡು ಎಲ್ಲರೂ ಸಾಯೋದಕ್ಕಿಂತ ಈ ನಿರ್ಧಾರನೇ ಒಳ್ಳೇದು ಅನಿಸ್ತದೆ. ಬಲಿಯಾಳಿ ಯಾರು ಅಂತ ನಿರ್ಧಾರ ತಗೊಳ್ಳಿ, ನಾನು ನಾಳೆ ಕಾಣ್ತೀನಿ. ನಿಲ್ಸಲ್ವಾ? ಯಾಕೆ ಹಿಂಗ್ ಅಳ್ತಾ ಕುಂತೀವ್ರಿ? ಈರಿನ ಪಾಳಿದವ್ರು ನಮ್ಮ ಊರ್ ಮ್ಯಾಕೆ ಜಗಳ ಆಡಕ್ ಬಂದಿದ್ರೆ 100 ತಲೆನಾದ್ರೂ ಬೀಳ್ತಿರ್ಲಿಲ್ವೇ? ಅದಕ್ ಬದಲು ಈ ಊರಲ್ಲಿರೋ 1 ತಲೆ ಕೊಟ್ರೆ ಯಾವ ನಷ್ಟವೂ ಆಯ್ಕಿಲ್ಲ. ಊರ್ ಹುಟ್ಟಿದ ಮೊದ್ಲಿಗೆ ಕುಡಿಯೋ ನೀರಿಗೋಸ್ಕರ ಕೋಟೆಯನ್ನು ಬಲಿ ಕೊಟ್ಟಿದ್ ರಸ್ತೆ ಪೂರ್ವ ದಿಕ್ನಾಗದೆ. ಹಂಗಂದ್ರ ಪೂರ್ವ ದಿಕ್ಕಕ್ಕೆ ಸೇರಿದವನು. ಈ ಊರಿಗೆ ಯಾವ್ದೇ ರೋಗ ಬರಬಾರ್ದು ಅಂತ ಬಲಿಯಾದನ್ ಚಿಕ್ಕಪ್ಪ ದಕ್ಷಿಣ ದಿಕ್ಕಿಗೆ ಸೇರಿದವನು. ಈಗ ನಿಮ್ ಸರ್ದಿ ಬಂದದೆ ಕಣಪ್ಪ. ಇಲ್ಲಿ ಕೇಳಿ, ಚನ್ನಾಯಕನ ಪಾಳ್ಯ ಐಕ್ಲಲ್ಲ, ಈ ಕಡೆ ಬರ್ರಿ. ವೀರಣ್ಣ, ಮಣ್ಣೆಂಟೆ, ಚಿನ್ನ, ಗುಂಡ್ಕಲ್ಲು, ಮುನಿಯ, ಬಿಳಿಕಲ್ಲು, ತುಂಗ, ಕರೆಕಲ್ಲು, ಕಾಳ, ಕೆಂಪಕಲ್ಲು, ಗುಂಡುಗಲ್ ಬಂದದೆ. ಚಿನ್ನನೇ ಬಲಿಯಾಳು.
ದೇವ್ರಿಗಾಗಿ ಬಲಿ ಆಯ್ತಾರೋ ನೀನು ಈ ಊರ್ದ್ಯಾವ್ರು? ನಮ್ಮ ಪೂರ್ವಜರಿರೋ ಜಾಗ, ದೇವ್ರಿರೋ ದೇವಲೋಕಕ್ಕೆ ಹೋಗ್ತಾ ಇದೀಯಾ? ಪಟ್ಸಮಳ್ಳಿ ಊರ್ ತಾವೋ 3 ಕುಂಟೆ ಜಮೀನು, ಕೆಂಚನಹಳ್ಳಿ ತಾವೋ 2 ಕುಂಟೆ ಜಮೀನ್ನ ಚಿನ್ನ ಬಲಿ ಆಯ್ತಾ ಇರೋದಕ್ಕೆ ಅವ್ರವ್ವನ್ಗೆ ನಾನ್ ಕಾಣಿಕೆಯ ಕೊಡ್ತೀನಿ. ಏ ಕಾಳಿಗ, ಬಾರ್ಲಾ ಇಲ್ಲಿ. ದಣಿಗಳಿಗೆ ನಮಸ್ಕಾರ. ಇದರಲ್ಲಿ 30 ಗಂಟುಗಳವೆ. ಇದನ್ನ ಊರ್ ಮಧ್ಯದಾಗ ಕಟ್ಟಿ ಸೂರ್ಯ ಹುಟ್ಟೋವಾಗ ಒಂದೊಂದು ಗಂಟನೆ ಬಿಚ್ಕ ಬರ್ಬೇಕು. 30ನೇ ಗಂಟು ಮುಗಿಯೋ ದಿನ ಈ ಬಲಿ ಆಳ್ನ ಬಲಿ ಕೊಡೋ ಜಾಗ ಕರ್ಕ ಬರ್ಬೇಕು.